ಅಸ್ಸಲಾಮು ಅಲೈಕುಮ್, ನಮಸ್ಕಾರ ಕರ್ನಾಟಕ. ಇವತ್ತು ಬೆಳಿಗ್ಗೆ ಎದ್ಬಿಟ್ಟು ಸೀದಾ ಗಾಡಿ ಎತ್ಕೊಂಡು ಇವತ್ತು ಡ್ಯೂಟಿ ಮಾಡೋಣ ಅಂತ ಫುಲ್ ಡೇ ಡ್ಯೂಟಿ ಮಾಡೋಕ್ಕೆ ಬಾಡಿಗೆ ಹುಡ್ಕೊಂಡು ಇದ್ದೆ. ಆಮೇಲೆ ಅಲ್ಲಿಂದ ಮುಸು ಏರಿಯಾ ಕಡೆ ಒಂದು ಬಾಡಿಗೆ ಬಿತ್ತು ಅಂತ ಅಲ್ಲೋದೆ. ಮುಸು ಹತ್ರ ಹೋಗ್ಬಿಟ್ಟು ನಮಾಜ್ ಟೈಮ್ ಆಗಿತ್ತು, ನಮಾಜ್ ಮಾಡ್ಕೊಂಡು ಆಮೇಲೆ ಮತ್ತೆ ಡ್ಯೂಟಿ ಮಾಡ್ಕೊಂಡು ಸೀದಾ ಬಂದಿದ್ದೆ ನಾನು ಮನೆ ಕಡೆ ಏನಕ್ಕಂದರೆ ಹಂಗೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೋಸ್ಕರ ಮನೆ ಕಡೆ ಬಂದ್ಬಿಟ್ಟು ಆಮೇಲೆ ಮತ್ತೆ ಡ್ಯೂಟಿ ಮಾಡೋಣ ಅಂತ ಹೋದೆ. ಗಾಡಿ ಎತ್ಕೊಂಡು ಆಮೇಲೆ ನಮ್ಮ ಅಕ್ಕ ಫೋನ್ ಮಾಡಿದ್ರು, ಸ್ವಲ್ಪ ಮನೆ ಹತ್ರ ಬಾ ಹೋಗಬೇಕು ಅಂತ. ಎಲ್ಲಿಗಂದರೆ ಹೇಳ್ತೀನಿ ಮುಂದೆ ನೋಡಿ. ಆಮೇಲೆ ನಮ್ಮ ಅಕ್ಕ ಮನೆಗೆ ಹೋದೆ. ಅಕ್ಕ ಮನೆಗೆ ಹೋಗ್ಬಿಟ್ಟು ಅವ್ರು ಕುತ್ಕೊಂಡು ಮಾತಾಡ್ಕೊಂಡು ಅಲ್ಲಿಂದ ಸೀದಾ ಹೋಗಿದ್ದೆ. ನಾನು ನಮ್ಮ ಅಕ್ಕ ಗ್ಯಾಸ್ ಎತ್ಕೊಂಡು ಅದು ಏನೋ ಸಿಲಿಂಡರ್ ತೊಗೊಳ್ಬೇಕಿತ್ತು, ಅದಕ್ಕೋಸ್ಕರ ಆಮೇಲೆ ಅದು ಎತ್ಕೊಂಡು ಬಂದು ಸೀದಾ ನಮ್ಮ ಅಕ್ಕ ಮನೇಲಿ ಇಕ್ಬಿಟ್ಟು ಅಲ್ಲಿಂದ ನಮ್ಮ ಅಮ್ಮ ಫೋನ್ ಮಾಡಿದ್ರು. ನಮ್ಮ ಅಜ್ಜಿ ಮನೆಗೆ ಬಂದಿದ್ದೆ. ನಮ್ಮ ಅಜ್ಜಿ ಮನೆಗೆ ಬಂದುಬಿಟ್ಟು ಕೂತ್ಕೊಂಡಿದ್ದೆ, ಅಜ್ಜಿ ಹತ್ರ ಮಾತಾಡ್ಕೊಂಡು ಆಮೇಲೆ ಅಲ್ಲಿಂದ ಡ್ಯೂಟಿ ಮಾಡೋಣ ಅಂತ ಬಾಡಿಗೆ ಹಾಕ್ಕೊಂಡು ಡ್ಯೂಟಿ ಮಾಡ್ತಾಯಿದ್ದೆ. ಹಂಗೆ ಸಾಯಂಕಾಲ ಅದೇ 6 ಗಂಟೆ 5 ಗಂಟೆ ಆಗಿತ್ತು. ಆಮೇಲೆ ವ್ಯೂ ನೋಡಿ, ಮರೇನಪಳ್ಳಿ ಕಾರ್ಲೆ ಹತ್ರ ಇದು. ಆ ವಿಡಿಯೋ ಇಟ್ಕೊಂಡು ಅದೊಂದು. ಆಮೇಲೆ ಅಲ್ಲಿಂದ ಬಂದರೆ ಇಲ್ಲಿ ನೋಡಿ ಗಿಡಗಳು ಹೆಂಗೆ ಸೈಕಾಗಿ ಕಾಣಿಸ್ತೈತೆ, ಅದೊಂದು ಥರ ಇತ್ತು. ಗಾಳಿ ಸಾಯಂಕಾಲ. ಆಮೇಲೆ ರೋಜಾ ಓಪನ್ ಮಾಡ್ಕೊಂಡು ಇಫ್ತಾರಿ ಮಾಡ್ಕೊಂಡು ನೋಡಿದ್ರೆ ಇನ್ನೊಂದು ಸಿಕ್ಕಿದ್ದ ರುದ್ರನ ಮಾತಾಡ್ಕೊಂಡು ಲೈಟ್ ನೋಡು ಅಂತ ಇಟ್ಕೊಂಡ್ಬಿಟ್ಟವನೆ. ಆಮೇಲೆ ನಾವು ಮಾತಾಡ್ಕೊಂಡು ಗ್ಯಾಸ್ ಹಾಕ್ಸ್ಕೊಂಡು ಅಲ್ಲಿಂದ ಸೀದಾ ಬಂದಿದ್ದೆ ನಾನು ಮನೆ ಕಡೆ ಗಾಡಿ ಆಗಿಬಿಟ್ಟು. ಇಷ್ಟೇ ಇವತ್ತು ನಾವು ನಾಳೆ ಸಿಗೋಣ. ಬಾಯ್.